Hello and welcome back to my YouTube ಚಾನಲ್ ದಿ ಐರೋನಿಕಲ್ ಸ್ಪಾಟ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ, ನಾನು ಟ್ರಿಪ್ ಹೋಗಿದ್ದೆ. 10 ಡೇಸ್ ಟ್ರಿಪ್ ಇದು. ಸೊ ಅದ್ರ ಬಗ್ಗೆ ನಾನು ವ್ಲಾಗ್ ಹಾಕ್ತೀನಿ. ಈ ವ್ಲಾಗು ಡೇ 0 ಆಗಿರುತ್ತೆ. ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ಸಮ್ ಅಡ್ವೈಸಸ್ ಸಜೆಷನ್ಸ್ನ ಶೇರ್ ಮಾಡ್ತೀನಿ. ದಯವಿಟ್ಟು ಈ ವ್ಲಾಗ್ ಫುಲ್ ನೋಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಹೇಗಿದೆ ಪ್ಲೇಸಸ್ ಆ್ಯಂಡ್ ಹೌ ವಾಸ್ ದಿಸ್ ಜರ್ನಿ ಅಂತ ನಾನು ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ವೆಲ್ಕಮ್ ಟು ಡೇ 0 ಆಫ್ ದ ಟ್ರಿಪ್ ವ್ಲಾಗ್. ಇವತ್ತು ನಾವು ಡೆಲ್ಲಿಗೆ ಹೋಗಬೇಕು. ನಮ್ಮ ಫ್ಲೈಟ್ ಟೈಮಿಂಗ್ ಇರೋದು ನೈಟ್ ಅರೌಂಡ್ 8:40 8:50. ಸೊ ನಮ್ಮ ಓನರ್ ಇದ್ದವರು ನಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದರು. ಆ್ಯಂಡ್ ಏರ್ಪೋರ್ಟ್ ಎಲ್ಲ ನೋಡಿಕೊಂಡು ನಮ್ಮದಿದು ನಮ್ಮ ಫ್ಯಾಮಿಲಿದು ಫಸ್ಟ್ ಫ್ಲೈಟ್. ಸೊ ಎವ್ರಿ ಒನ್ ವೆರ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್ ಆಲ್ಸೋ. ಟಿ ಜಿ ಯಾತ್ರದಲ್ಲಿ ಈಸಿ ಚೆಕ್ ಇನ್ ಮಾಡೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಏರ್ಪೋರ್ಟ್ ಒಳಗೆ ಎಂಟ್ರಿ ಕೊಟ್ವಿ. ಆ್ಯಂಡ್ ಏರ್ಪೋರ್ಟ್ ಹೇಗಿರುತ್ತೆ, ಫಸ್ಟ್ ಫ್ಲೈಟು ಏನು ಪ್ರೊಸೀಜರ್ ಇರುತ್ತೆ ಏನೂ ಗೊತ್ತಿರೋಲ್ಲ. ಸೊ ಬೇಗನೆ ಹೋಗಿದ್ವಿ. ಆ್ಯಂಡ್ ಹಾಗೆ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿರೋ ಶಾಪ್ಸ್ನ ನೋಡಿಕೊಂಡು, ಆ್ಯಂಡ್ ಗೊತ್ತಲ್ವಾ ಅದ್ರ ಪ್ರೈಸ್ ಆಬ್ವಿಯಸ್ಲಿ ತುಂಬ ಕಾಸ್ಟ್ಲಿ ಅಂತ ಎಲ್ಲರೂ ಹೇಳಿರೋದು ಕೇಳಿಸ್ಕೊಂಡಿದ್ದೆ. ಸೊ ಎಸ್, ಅದಂತೂ ನಿಜ ಅಂತ ಗೊತ್ತಾಯಿತು. ಇನ್ನೇನು ಏರ್ಪೋರ್ಟಲ್ಲೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಹಾಗೆ ಡಿನ್ನರ್ಗೆ ನಾವು ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ಅಲ್ಲಿ ಡಿನ್ನರು ಮಾಡಿ ಇನ್ನು ನಮ್ಮ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಾಗೆ ಫ್ಲೈಟ್ ಚೆಕ್-ಇನ್ ಟೈಮ್ ಆಗ್ತಾಯಿತ್ತು. ನೆಕ್ಸ್ಟ್ ಫ್ಲೈಟ್ ಎಂಟರ್ ಆಗ್ತಾಯಿದ್ದೀವಿ. ಸೊ ಫಸ್ಟ್ ಟೈಮ್ ಫ್ಲೈಟ್ ಇರೋದ್ರಿಂದ ಏರೋಪ್ಲೇನ್ ಹೇಗಿದೆ ಆ್ಯಂಡ್ ಸೀಟಿಂಗ್ಸ್ ಆ್ಯಂಡ್ ದಟ್ ಎಕ್ಸೈಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ನೈಟ್ ಆಗಿರೋದ್ಕಿಂತ ಎವ್ರಿವೇರ್ ಲೈಟ್ಸ್ ಅದನ್ನು ತುಂಬ ಚೆನ್ನಾಗಿತ್ತು. ವ್ಯೂ ಎಲ್ಲ ನೋಡಿಕೊಂಡು ನಿದ್ದೆ ಅಂತೂ ಖಂಡಿತ ಮಾಡಲಿಲ್ಲ ಆಬ್ವಿಯಸ್ಲಿ, ಬಿಕಾಸ್ ಫಸ್ಟ್ ಫ್ಲೈಟು ಒಂದು ಎಕ್ಸೈಟ್ಮೆಂಟ್. ಆ್ಯಂಡ್ ಏನೂ ತೊಂದರೆ ಆಗಿರಲಿಲ್ಲ, ಚೆನ್ನಾಗೇ ಇತ್ತು ಫಸ್ಟ್ ಫ್ಲೈಟ್ ಅಂತ. ಕೆಲವೊಬ್ಬರು ಹೇಳ್ತಾರೆ ಕಿವಿ ನೋವಾಗುತ್ತೆ ಅಂತೆಲ್ಲ, ಆ ಥರ ಏನೂ ಆಗಿರಲಿಲ್ಲ. ಬಿಕಾಸ್ ಪ್ರಿಕಾಷನ್ಸ್ ಎಲ್ಲ ಆಲ್ರೆಡಿ ತೊಗೊಂಡಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ಇನ್ನೇನು ನಮ್ಮ ಫ್ಲೈಟ್ ಲ್ಯಾಂಡ್ ಆಗೋ ಟೈಮ್ ಬಂದಿತ್ತು. ಅರೌಂಡ್ 11:30 or 11:40 ನಾವು ಡೆಲ್ಲಿ ರೀಚ್ ಆಗಿತ್ತು. ಎಲ್ಲರೂ ಇಳಿಯೋ ಒಂದು ಹಡ್ಬಡಿಯಲ್ಲಿದ್ದರು. ನಾವು ಅಷ್ಟೇ ಡೆಲ್ಲಿಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ನೋಡಿದ್ರೆ ಒಂದು ಬಸ್ ಇತ್ತು, ನಮ್ಮನ್ನು ಲೊಕೇಶನಿಗೆ ಡ್ರಾಪ್ ಮಾಡ್ತಾಯಿತ್ತು. ಬಟ್ ನೋಡಿದ್ರೆ ಜಸ್ಟ್ 100 ಮೀಟರ್ಸ್ ಡಿಸ್ಟೆನ್ಸ್ಗೂ ಬಸ್ ಡ್ರಾಪ್ ಮಾಡಿತ್ತು. ಬಟ್ ಇಟ್ ಈಸ್ ದ ರೂಲ್ಸ್ ಐ ಗೆಸ್. ದೆನ್ ನಮ್ಮ ಲಗೇಜ್ನೆಲ್ಲ ತೊಗೊಂಡು ನಾವು ನಮ್ಮ ಲೊಕೇಶನಿಗೆ ರೀಚ್ ಆಗೋಕ್ಕೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಲೊಕೇಶನ್ ಸೈಡ್ ಹೋಗ್ತಾಯಿದ್ವಿ. ಹಾಗೆ ಡೆಲ್ಲಿ ಸ್ಟ್ರೀಟ್ಸ್, ಡೆಲ್ಲಿ ರೋಡ್ಸ್ ಇನ್ ದ ನೈಟ್ ವಿತ್ ಲೈಟ್ ಟ್ರಾಫಿಕ್ ನೋಡ್ತಾಯಿದ್ವಿ. ಹಾಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ, ಇವ್ರು ನೋಡಿ, ಇವರು ನಮ್ಮಮ್ಮನ ಅಜ್ಜ ಮತ್ತು ಅಜ್ಜಿ, ನನಗೆ ಮುತ್ತಜ್ಜಿ ಇವ್ರ ಮನೇಲಿ ಸ್ಟೇ.